ಸೊಸೆ ಸೊಸೆ ನಿಜವಾಗ್ಲೂ ನೀನು ಆ ಮಗು ತಾಯಿನೇ ಆಗಿದ್ರೆ ಹೋಗ್ ಹುಡುಕೆ, ನಾನು ನಿನಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಹೋಗಿ ಹುಡುಕು, ನೋಡೇ ಬಿಟ್ಟು. ಏನಾದ್ರೂ ಆಯ್ತು ಅಂದ್ರೆ ನಾನ್ ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ, ಖಂಡಿತ ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ. ಹೋಗು, ಇಂಥ ಧಮಕಿಗಳನ್ನ ನಾನು ಬೇಕಾದಷ್ಟು ನೋಡಿದ್ದೀನಿ. ನನ್ನನ್ನೇ ತಪ್ಪಿತಸ್ಥೆ ಅಂತ ಮಾಡಿ ನಿನ್ ಮಗುನ ನೀನು ಪಡ್ಕೊಂಡೇ ಬಿಡ್ತೀಯ ಅನ್ನೋ ಖುಷಿಲ್ ಬಂದಿದ್ದೆ ಅಲ್ವಾ ಪಾಪ. ನೀನ್ ಬರೆಯಕ್ ಹೊರಟಿರೋ ಕತೆಗೆ ಬೇರೆ ತರದ ಟ್ವಿಸ್ಟೇ ಕೊಟ್ಬಿಟ್ಟೆ. ಹುಡುಕೆ, ನೀನು ತಾಕತ್ತಿದ್ರೆ, ನಿಜವಾಗ್ಲೂ ನೀನು ಆ ಮಗು ತಾಯಿನೇ ಆಗಿದ್ರೆ ಹೋಗ್ ಹುಡುಕೆ, ನಾನು ನಿನಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನೀನು ಆ ಮಗು ತಾಯಿನೇ ಆಗಿದ್ರೆ ಹೋಗ್ ಹುಡುಕೆ. ಮಾರ್ತಿಯಣ್ಣ, ಏನಾಯ್ತು ಮಾರ್ತಿಯಣ್ಣ? ಮಗು ಸಿಕ್ತಾ ಮಗು? ಇಲ್ಲ ಕೀರ್ತಮ್ಮ, ಇಷ್ಟು ದೊಡ್ಡ ಸಿಟಿಲಿ ನಾವು ಇಲ್ಲೆಲ್ಲೋ ನಮ್ಮ ಕಣ್ಣಳತೆ ಹುಡುಕಿದ್ರೆ ಮಗು ಎಲ್ಲಿ ಸಿಗುತ್ತೆ ಕೀರ್ತಮ್ಮ? ಅದು ಎಲ್ಲಿದೆಯೋ, ಎಷ್ಟು ದೂರ ಇದೆಯೋ ಯಾರು ಗೊತ್ತು. ಮಗು ನಂದೇ ಅನ್ನೋ ಸತ್ಯ ನಮಗ್ ಗೊತ್ತಾಗಿದೆ ಅನ್ನೋ ವಿಷಯ ಅವಳು ಗೊತ್ತಾಗ್ಬಿಟ್ಟಿದೆ ಅಣ್ಣ. ಮಗುನ ಸಾಕ್ ಹಾಕಿ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳೆ. ಹಾಗಾದ್ರೆ ಕೀರ್ತಮ್ಮ, ನಮ್ಮ ಹತ್ರ ಇರೋ ಸಾಕ್ಷಿನ ಮನೆಯವ್ರಿಗೆಲ್ಲ ತೋರಿಸ್ಬಿಡೋಣ. ಅಯ್ಯೋ ಅಣ್ಣ, ಬೇಡ. ಯಾವುದೇ ಕಾರಣಕ್ಕೂ ಆ ಸಾಕ್ಷಿನ ನಾವು ಹೊರಗೆ ತೆಗಿಬಾರ್ದು. ಅಕಸ್ಮಾತ್ ನಾವೇನಾದ್ರೂ ಸಾಕ್ಷಿನ ಹೊರಗೆ ತೆಗೆದ್ರೆ ಅಂಜಲಿ ನನ್ ಮಗುವಿನ ಪ್ರಾಣ ತೆಗೆದ್ಬಿಡ್ತಾಳೆ. ಬೇಡ ಅಣ್ಣ, ಮಗು ವಾಪಸ್ ಬರೋವರೆಗೂ ನಾವ್ ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರಿಗೂ ಹೇಳೋದ್ ಬೇಡ. ಬೇಡ. ಆದ್ರೆ ಮಗು ತಾನಾಗ್ತಾನೆ ಹೇಗ್ ಬರುತ್ತೆ ಕೀರ್ತಮ್ಮ? ಅದು ಬರಲ್ಲ ಅಣ್ಣ, ನಾವು ಹುಡುಕ್ಬೇಕು. ಈ ಅಂಜಲಿ ಮಗುನ ಯಾರ ಹತ್ರ ಕೊಟ್ಟಿದ್ದಾಳೋ ಗೊತ್ತಿಲ್ಲ, ಆದ್ರೆ ಹೇಗಾದ್ರೂ ಮಾಡಿ ನಾವು ಹುಡುಕ್ಬೇಕು ಅಣ್ಣ. ಯಾರ ಹತ್ರ ಕೊಟ್ಟಿರ್ಬೋದು? ಅವಳು ಎಲ್ಲಿಟ್ಟಿರ್ಬೋದು? ಏನು ಅಣ್ಣ, ನನಗ್ ಒಂದು ಗೊತ್ತಾಗ್ತಿಲ್ಲ. ಮಗುನ್ ಎಲ್ಲಾದ್ರೂ ಇಟ್ಟಿರ್ಲಿ, ಆದ್ರೆ ನನ್ ಮಗುಗೆ ಏನು ಆಗಿಲ್ದಿದ್ರೆ ಸಾಕು. ಕಿತ್ತಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಈ ಸಾಕ್ಷಿ ನಮ್ಮ ಹತ್ರ ಇರೋವರೆಗೂ ಅವಳ ಮಗುಗೇನು ಮಾಡಕ್ಕಾಗಲ್ಲ. ಅದೆಲ್ಲೇ ಇದ್ರು ಸೇಫ್ ಆಗಿರುತ್ತೆ. ಇಲ್ಲ ಮಾರುತಿ ಅಣ್ಣ, ಅದು ಎಲ್ಲೇ ಇದ್ರು ಸೇಫ್ ಆಗಿರುತ್ತೆ ಅಂತ ನಾವು ಸುಮ್ಮನೆ ಕೂರಕ್ ಆಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕು. ಮಾಡೋಣ. ಕೆಟ್ಟತನಕ್ಕೆ 1000 ದಾರಿ ತೆರೆದಿದ್ರೆ ಒಳ್ಳೆತನಕ್ಕೆ ಒಂದಾದ್ರೂ ಹೆದ್ದಾರಿ ಇದ್ದೇ ಇರುತ್ತೆ ಕಿತ್ತಮ್ಮ. ನೀವೇನು ಯೋಚನೆ ಮಾಡಬೇಡಿ. ಅಂಜಲಿ, ಮಗು ನಂದು ಅಂತ ಗೊತ್ತಾದ್ಮೇಲೆ ಒಂದು ಕ್ಷಣ ಕೂಡ ಮಗುನ ನೋಡಕ್ಕಾಗ್ಲಿಲ್ಲ.
ಖುಷಿಯಿಂದ ಮಗುನ ಎತ್ತಾಡ್ಸಕ್ ಆಗ್ಲಿಲ್ಲ. ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ ಅಂಜಲಿ, ಮಗುನ್ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳ್ಬಿಡು ಪ್ಲೀಸ್. ನನಗ್ ಮಗುನ್ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂಜಲಿ, ಪ್ಲೀಸ್. ನಾಚಿಕೆ ಆಗಲ್ವೇನೆ ನಿನ್ಗೆ? ಅದೇನೋ ದೊಡ್ಡದಾಗಿ ಕಡ್ದು ಕಟ್ಟೆ ಹಾಕ್ತೀನಿ, ವೇಷನ ಕಳಿಸ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟೆ. ಎಲ್ಲೇ ಹೋಯ್ತು ನಿನ್ ಚಾಲೆಂಜು? ಚಂಡಿ ತರ ನನ್ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟೆ, ಬೆರಳೆಲ್ಲ ತೋರಿಸ್ಕೊಂಡು ಮಾತಾಡ್ಬಿಟ್ಟೆ, ಗೆಲ್ತೀನಿ ಅಂತ ಯುದ್ಧ ಸಾರ್ಬಿಟ್ಟೋದೆ. ಇಷ್ಟು ಬೇಗ ಯುದ್ಧೋತ್ಸವ ಇಳಿದೋಯ್ತಾ? ಅಂಜಲಿ, ನೀನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಂಜಲಿ. ನಿನ್ನಂತ ಹೇಡಿ ಜೊತೆ ಯುದ್ಧ ಮಾಡೋದಕ್ಕೆ ನಾನ್ ನಿಂತ್ಕೊಂಡ್ನಲ್ಲ, ನನಗ್ ನಾಚಿಕೆ ಆಗ್ಬೇಕು. ಛೀ! ಸಿಂಹ ಯುದ್ಧ ಮಾಡಿದ್ರೆ ಸಿಂಹ ಜೊತೆನೆ ಮಾಡ್ಬೇಕು, ಆಗ್ಲೇ ಅದಕ್ಕೆ ಘನತೆ ಇರೋದು. ಅದು ಬಿಟ್ಟು ನಿನ್ನಂತ ನಾಯಿ ನರಿಗಳ ಜೊತೆ ಯುದ್ಧ ಮಾಡಕ್ ನಿಂತ್ನಲ್ಲ, ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದ ಮಾನ ಮರ್ಯಾದೆ ಎಲ್ಲ ಮಣ್ಣಲ್ಲಿ ಮಣ್ಣಾಗೋಗುತ್ತೆ. ಏ ಕೀರ್ತಿ, ನಿನಗೆ ಮರ್ಯಾದೆ ಸ್ವಾಭಿಮಾನ ಇದೆ ಅನ್ನೋದಾದ್ರೆ ನಿನ್ನ ತಾಕತ್ನಿಂದ ಮಗುನ ಹುಡುಕೋ. ಹೋಗು. ಬಂದ್ಬಿಟ್ಲು ಕಾಲ್ ಹಿಡ್ಕೊಳ್ಳೋದಕ್ಕೆ. ಅಂಜಲಿ, ಏ ಮುಚ್ಚೆ ಬಾಯಿ. ಈ ನಿನ್ನ ರೋಷ, ಆವೇಶ, ಚಾಲೆಂಜ್ ಎಲ್ಲ ನಿನ್ನ ಗಂಟ್ಲು ಮಿತಿ ಬಿಟ್ಟು ಆಚೆ ಬರಲ್ಲ ಅನ್ನೋದು ನನಗ್ ಗೊತ್ತಾಗೋಯ್ತು. ನಿನ್ನ ಯೋಗ್ಯತೆ ಇಷ್ಟಕ್ಕೆ ಸೀಮಿತ ಅನ್ನೋದು ಮನದಟ್ಟಾಯ್ತು. ಮಾತಾಡು, ಅದೆಷ್ಟು ಮಾತಾಡ್ತೀಯೋ ಮಾತಾಡು. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬರುತ್ತಂತೆ. ಆ ವಿನಾಶ ಹತ್ರ ಬಂದಿರೋದಕ್ಕೆ ನೀನಿಷ್ಟೆಲ್ಲ ಬುದ್ಧಿ ತೋರಿಸಿ ನನ್ನನ್ನ ನೇರವಾಗಿ ಎದುರು ಹಾಕೊಂಡಿರೋದು. ಬುದ್ಧಿವಂತರಾದವರು ತಾಳ್ಮೆಯಿಂದಾನೆ ಕೆಲಸ ಆಗುತ್ತಾ ಅಂತ ಮೊದಲು ನೋಡ್ತಾರೆ. ಕೆಟ್ಟವರು ಕೂಡ ಒಳ್ಳೆಯವರಾಗಕ್ಕೆ ಒಂದು ಅವಕಾಶ ಕೊಡ್ತಾರೆ. ಆ ಅವಕಾಶನ ಉಪಯೋಗಿಸ್ಕೊಂಡ್ರೆ ಎದುರಿಗಿರೋರು ಬದುಕ್ತಾರೆ. ನೋಡು ಅಂಜಲಿ, ಸತ್ಯ ಅನ್ನೋದು ಹೊರಗೆ ಬಂದಾಗ ಸುಳ್ಳನ್ನ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ, ನೆನಪಿಟ್ಕೋ. ಲೇ ದಡ್ಡಿ, ಹೋಗು. ಸಾಧ್ವಿ ಮಣಿ ತರ ಉಪದೇಶ ಮಾಡಕ್ ಬಂದ್ಬಿಟ್ಟು. ಅಲ್ಲ ಕಣೆ, ನಾನು ಇಷ್ಟು ದಿನ ಈ ಮನೆ ಕೆಟ್ಟದನ್ನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಆದ್ರೆ ನಾನು ಚೆನ್ನಾಗೇ ಇದ್ದೀನಲ್ಲ. ನೀನು ಈ ಮನೆಗೆ ಒಳ್ಳೇದೇ ಮಾಡ್ತಾ ಇದೀಯ, ಆದ್ರೂ ಕಣ್ಣೀರ್ನಲ್ಲಿ ಕೈ ತೊಳ್ಕೊಂಡು ನೋವಿನ ಮೇಲೆ ನೋವು ತಿಂತಾನೆ ಇದೆಯಾ. ಒಂದ್ ತಿಳ್ಕೊಳ್ಳೆ ಕಮ್ಮಂಗಿ, ಇವತ್ತಿನ ಜಗತ್ನಲ್ಲಿ ನನ್ನಂತವ್ರಿಗೆ ಕಣೆ ಕಾಲ. ಆದ್ರೆ ಕಾಲ ಕೆಟ್ಟ ಮೇಲೆ ಕಾಲನು ಕಾಲವಾಗ್ಲೇಬೇಕು. ಕತ್ಲು ಹೋದ್ಮೇಲೆ ಬೆಳಕು ಬಂದೇ ಬರುತ್ತೆ ಅಂಜಲಿ. ನಿಮ್ಮಂತ ದಡ್ರು ಇಂಥ ಭರವಸೆಗಳನ್ನ ಇಟ್ಕೊಂಡೆ ಒಂದಲ್ಲ ಒಂದ್ ದಿವ್ಸ ಈ ಪ್ರಪಂಚದಿಂದ ಟಿಕೆಟ್ ತಗೊಂಡ್ಬಿಡ್ತೀರ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದ್ಲು ನೀನು ಈ ಮನೆಯಿಂದ ಹೊರಡೋದಕ್ಕೆ ರೆಡಿಯಾಗು. ಹಲೋ, ಮೊದ್ಲು ನಿನ್ ಮಗು ಎಲ್ಲಿದೆ ಅಂತ ಹುಡುಕು. ಅದ್ ನಿನ್ ಕೈಗೆ ಬಂದ್ಮೇಲೆ ತಾನೆ ನಾನು ಈ ಮನೆ ಬಿಟ್ಟು ಹೊರಡೋ ಮಾತು. ಬರುತ್ತೆ, ಆ ಕ್ಷಣ ಬರುತ್ತೆ, ತುಂಬಾ ಬೇಗನೆ ಬರುತ್ತೆ ಅಂಜಲಿ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ.
ಈಗ ಇಲ್ಲಿಂದ ಗೆಟ್ ಔಟ್ ಐಸೆ. ಮಗು ಎಲ್ಲಿಂದ ಸಿಗುತ್ತೆ? ನೀನ್ ತಿಪ್ಪರ್ಲಾಗ ಹಾಕಿದ್ರು ಮಗು ನಿನಗ್ ಸಿಗಲ್ಲ. ಯಾಕೆಂದ್ರೆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಸಾಕೊಂಡಿದ್ದೀರಾ. ನನ್ಗಂತೂ ತುಂಬಾ ಖುಷಿ ಆಯ್ತು. ನೋಡಮ್ಮ, ನಾನು ನಿನ್ನನ್ನು ಇಲ್ಲಿ ಕರೆದಿದ್ದು ಮಗುನ್ ತೋರ್ಸೋದಕ್ಕಾಗ್ಲಿ ಮುದ್ದಾಡೋದಕ್ಕಾಗ್ಲಿ ಅಲ್ಲ. ಇನ್ ಮುಂದೆ ಈ ಮಗುನ ನೀನೇ ಸಾಕು ಅಂತ ಹೇಳ್ಕೊಳೋದಕ್ಕೆ. ಏನು, ಮಗುನ ನಾನ್ ಸಾಕ್ಬೇಕಾ? ಹೌದಮ್ಮ, ನಾನು ತುಂಬಾನೇ ಯೋಚನೆ ಮಾಡಿದೆ. ಕಂಡವ್ರ ಮಗುನ ನನ್ ಮಗು ಅಂತ ಸಾಕೋದು ಎಷ್ಟು ಸರಿ ಅಂತ ಅನಿಸ್ತು. ಹೆತ್ತವ್ರ ಹೊಟ್ಟೆ ಉರ್ಸಿ ನಾನ್ ಮಗುನ ಇಟ್ಕೊಂಡು ಹೇಗ್ ತಣ್ಣಗಿರ್ಲಿ ಅಂತ ಅನಿಸ್ತು. ಅದಕ್ಕೆ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಬಂದ್ಬಿಟ್ಟೆ. ಈ ಮಗು ನನಗ್ ಬೇಡ. ನೀನ್ ಹೆತ್ತ ಮಗು ಇನ್ಮೇಲೆ ನಿಂದೆ ಆಗಿರತ್ತೆ. ಇನ್ಮೇಲೆ ನೀನು ನನ್ಗ ಆ ಕನಸು ಬಿತ್ತು, ಈ ಕನಸು ಬಿತ್ತು ಅಂತ ಹೊತ್ತಿಲ್ಲದ ಹೊತ್ತಲ್ಲಿ ಹೆದರ್ಕೊಂಡು ನರಳಾಡೋದ್ ತಪ್ಪತ್ತೆ. ಈ ಮಗುನ ನೀನು ಚೆನ್ನಾಗಿ ಬೆಳೆಸು. ಏನಮ್ಮ ಇದೆಲ್ಲ? ಇದ್ದಕ್ಕಿದ್ದಾಗೆ ಮಗುನ ನೀನೇ ಇಟ್ಕೊಂಡ್ರೆ ಹೇಗೆ? ನಿನ್ ಮಗುನ ನೀನ್ ಇಟ್ಕೊ ಅಂತ ಹೇಳ್ತಿದ್ದೀನಿ. ಹೇಗಮ್ಮ ಆಗತ್ತೆ ಅಂದ್ರೆ? ಬೇಡಮ್ಮ, ನನಗೆ ಈ ಮಗು ಬೇಡ. ಮಗುನ ನೀವೇ ತಗೊಂಡೋಗಿ. ಯಾಕೆ, ಏನಾಯ್ತು? ಬರೋ ದುಡ್ಡಲ್ಲಿ ಗಂಡನ ನೋಡ್ಕೊಳ್ಳೋದೇ ಕಷ್ಟ, ಇನ್ನು ಈ ಮಗುನ ಹೇಗ್ ನೋಡ್ಕೊಳ್ಳಿ? ನೋಡಿ, ನಿಮಗೆ ಮಗು ಬೇಕು ಅಂತ ನಾ ಮಗುನ ಎತ್ಕೊಟ್ಟಿದ್ದೀನಿ. ಈಗ ನನಗೆ ಮಗು ಬೇಡ. ಯಾವುದೇ ಕಾರಣಕ್ಕೆ ನನ್ಗೆ ಮಗು ಸಾಕಕ್ಕಾಗಲ್ಲ. ಈ ಮಗು ನಿಮ್ಮ ಹತ್ರ ಇದ್ರೇನೆ ಸುಖವಾಗಿರುತ್ತೆ. ನೋಡಿ, ನಾನು ಈಗ ಮಗುನ ತಗೊಂಡೋದ್ರೆ ನನ್ನ ಗಂಡ ಈ ಮಗು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಆಗ ನಾನೇನ್ ಹೇಳಲಿ? ನನ್ಗೆ ಮಗು ಬೇಡ, ನೀವೇ ತಗೊಂಡೋಗಿ ಅಮ್ಮವ್ರೆ. ಅಲ್ಲಮ್ಮ, ಅಲ್ಲ ನೋಡಮ್ಮ, ತಗೊಳ್ಳಿ. ಅಲ್ಲ ತಗೊಳ್ಳಿ ಅಮ್ಮವ್ರೆ. ಅಯ್ಯೋ ನೋಡಮ್ಮ, ನಿನ್ ಗಂಡನ್ಗೆ ಏನೋ ಒಂದ್ ಹೇಳಿ ಸಮಾಧಾನ ಮಾಡ್ಬೋದು. ಆದ್ರೆ ನಾಳೆ ದಿನ ನಮ್ಮ ಮನೆಯವ್ರಿಗೆಲ್ಲ ಈ ಮಗು ನಂದಲ್ಲ ಅಂತ ಗೊತ್ತಾದ್ರೆ ಈ ಮಗು ಬೀದಿ ಪಾಲಾಗ್ಬಿಡತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಮ್ಮ, ನಿನ್ಗೆ ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ. ಈ ಮಗುನ ನೀನ್ ಚೆನ್ನಾಗಿ ಸಾಕೋ. ನೀನೀಗ ಹತ್ಕೊಂಡು ನಿನ್ನ ಹತ್ರನೇ ಇಟ್ಕೊ. ಇಲ್ಲ ಅವ್ರೆ, ತಗೊಳ್ಳಿ. ಹೇಳಿದ್ನಲ್ಲ, ಅನ್ಯಾಯವಾಗಿ ಬೀದಿ ಪಾಲಾಗತ್ತಮ್ಮ. ಈ ಮಗುನ ಚೆನ್ನಾಗಿ ಬೆಳೆಸು. ಅಮ್ಮವ್ರೆ, ನನ್ನ ಮಾತು ಕೇಳಿ. ನಾನು ಬರ್ತೀನಿ. ಅಮ್ಮವ್ರೆ, ನನ್ನ ಮಾತು ಕೇಳಿ. ಹಲೋ ಗಾಯತ್ರಮ್ಮ. ಅಂಜಲಿ, ಇನ್ನು ಮುಂದೆ ನೀನೇ ನಿಜವಾದ ಗಾಯತ್ರಿ. ಈ ಮನೆ ಹಿರಿ ಸೊಸೆನೂ ನೀನೇ. ಹಾ ಹೇಳಿ. ನೋಡಿ, ನಾನು ಬೇಡ ಬೇಡ ಅಂದ್ರು ಮಗುನ ನನ್ನ ಕೈಗೆ ಕೊಟ್ಬಿಟ್ಟು ಹೋಗ್ಬಿಟ್ರಲ್ಲ. ಈಗ ಮಗು ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ, ಹಾಲು ಕುಡಿತಾ ಇಲ್ಲ. ಎಷ್ಟು ಸಮಾಧಾನ ಮಾಡಿದ್ರು ಮಗು ಸಮಾಧಾನ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಮಗು ನಂದೇನಾ ಅಂತ ನನಗೆ ಅನುಮಾನ ಆಗ್ತಾ ಇದೆ. ನೋಡಿ, ಮಗು ಹತ್ತು ಜ್ವರ ಬೇರೆ ಬಂದ್ಬಿಟ್ಟಿದೆ. ನೋಡಿ, ಮಗುನ ನನ್ನ ಕೈಲಿ ನೋಡ್ಕೊಳಕ್ ಆಗ್ತಾ ಇಲ್ಲ. ಬೇಗ ಬಂದು ಮಗುನ ತಗೊಂಡು ಹೋಗ್ಬಿಡಿ. ಹಲೋ ಗಾಯತ್ರಮ್ಮ. ಹಲೋ ಗಾಯತ್ರಮ್ಮ. ನೋಡಿ, ನಾನು ಗಾಯತ್ರಿ ಅಲ್ಲ, ಕೀರ್ತಿ. ನನ್ನ ಮಾತನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ.
ಗಾಯತ್ರಿ ನಿಮಗ್ ಮಗು ಕೊಟ್ಟು ಅದು ನಿಮ್ ಮಗು ಅಂತ ಹೇಳಿದಾಳೆ. ಆದ್ರೆ ಆ ಮಗು ನಿಮ್ದು ಅಲ್ಲ, ಗಾಯತ್ರಿದು ಅಲ್ಲ, ಮಗು ನಂದು. ನೋಡಿ, ನಿಮ್ ಮಗು ಹುಟ್ಟಿದ ಹಾಗೆ ಸತ್ತೋಯ್ತು. ಅದೇ ಸಮಯಕ್ಕೆ ನನಗ್ ಹುಟ್ಟಿದ ಮಗುನ ನಿಮ್ ಪಕ್ಕ ಇಟ್ಟು ಅದು ನಿಮ್ ಮಗು ಅಂತ ಹೇಳಿ ನಿಮ್ಮಿಂದ ಮಗು ತಗೊಳ್ಳೋ ಹಾಗೆ ನಾಟಕ ಮಾಡಿದಾಳ್ ಗಾಯತ್ರಿ. ನೋಡಿ, ದಯವಿಟ್ಟು ನೀವ್ ಎಲ್ಲಿದ್ದೀರಾ ಅಂತ ಹೇಳಿ. ನನಗೆ ನನ್ನ ಮಗು ಬೇಕಮ್ಮ, ಪ್ಲೀಸ್. ತಾಯಿ ಮಗುವಿನ ಸಂಬಂಧದ ಬಗ್ಗೆ ನಾನ್ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀವಿ. ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ ಅಮ್ಮ, ನೀವ್ ಎಲ್ಲಿದ್ದೀರಾ ಹೇಳಿ. ನನಗ್ ನನ್ ಮಗುನ್ ಕೊಟ್ಬಿಡಿ ಪ್ಲೀಸ್. ಅಮ್ಮ, ನೀವ್ ಹೇಳ್ತಾ ಇರೋದು ನಿಜನಾ? ಹೌದು ಅಮ್ಮ, ನಾ ಹೇಳಿದ ಎಲ್ಲ ವಿಷಯನೂ ನಿಜ. ನೋಡಿ, ನೀವ್ ಎಲ್ಲಿದ್ದೀರಾ ಅಂತ ಹೇಳಿ, ನಾನೇ ಅಲ್ಲಿಗೆ ಬಂದು ಎಲ್ಲದನ್ನು ವಿವರವಾಗಿ ಹೇಳ್ತೀನಿ. ಪ್ಲೀಸ್, ನೀವ್ ಎಲ್ಲಿದ್ದೀರಾ ಹೇಳಿ ಅಮ್ಮ, ಪ್ಲೀಸ್. ಅಮ್ಮ, ನಾನು ಇವಾಗ ನಾನು ಈಗಲೇ ಬರ್ತೀನಿ. ಅಲ್ಲೇ ರೀ, ಈಗಲೇ ಬಂದ್ಬಿಟ್ಟೆ. ಆಯ್ತಮ್ಮ, ಬೇಗ ಬನ್ನಿ. ಗಾಯತ್ರಿ, ಗಾಯತ್ರಿ, ಎಲ್ಲಿ ನನ್ ಮಗು? ನನ್ ಮಗು ಎಲ್ಲಿ? ನನ್ ಮಗುನ ಕರ್ಕೊಂಡು ಬಂದ್ರೆ ಎಲ್ಲಿದೆ ನನ್ ಮಗು? ನನ್ ಮಗುನ ನೋಡ್ಬೇಕು. ಕೇಶವ, ಮಗು ಎಲ್ಲಿದೆ? ಹೊರಗಡೆ ಇದೆ ಕೇಶವ. ಗಾಯತ್ರಿ, ಗಾಯತ್ರಿ, ಮಗು ಸಿಕ್ಲಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ ಮಗು ಸಿಗ್ಲಿಲ್ವಾ? ಇಲ್ಲ ಗಾಯತ್ರಿ, ಎಲ್ಲ ಕಡೆ ಹುಡುಕಿದ್ವಿ, ಮಗು ಎಲ್ಲಿದೆ ಅಂತ ಸುಳಿವೇ ಸಿಕ್ಕಿಲ್ಲ. ಸಿಗದೆ ಇದ್ಮೇಲೆ ಇಲ್ಲೇನ್ ಮಾಡ್ತಾ ಇದ್ದೀರಾ ನೀವು? ಸಿಗ್ಲಿಲ್ಲ ಅಂತ ವರದಿ ಒಪ್ಸೋದಕ್ ಬಂದ್ರ? ಹೋಗಿ ಹೋಗಿ ಹುಡುಕಿ ನನ್ ಮಗುನ. ನನಗ್ ನನ್ ಮಗು ಬೇಕು, ನನಗ್ ನನ್ ಮಗು ಬೇಕು, ನನ್ ಮಗು ಬೇಕು. ಗಾಯತ್ರಿ, 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 ನೋಡು, ಟೆನ್ಷನ್ ಮಾಡ್ಕೋಬೇಡ. ಮಗುನ ಹುಡುಕ್ತಿವಿ, ಸಮಾಧಾನವಾಗಿರು. ಹೇಗ್ ಸಮಾಧಾನವಾಗಿರ್ಲಿ? ಹೇಗ್ ಸಮಾಧಾನವಾಗಿರ್ಲಿ? ಹೆತ್ತ ಮಗು ಕಾಣದೇ ಇದ್ದಾಗ ಯಾವ ತಾಯಿ ತನಗ್ ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯ? ಕೇಶವ್, ನೀವು ಸರಿಯಾಗಿ ಹುಡುಕಿಲ್ಲ ಅಂತ ಕಾಣುತ್ತೆ. ಬನ್ನಿ, ನಾವಿಬ್ರು ಹೋಗಿ ಹುಡ್ಕೋಣ. ಗಾಯತ್ರಿ, 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 ನೋಡು, ನೀನ್ ಹಸಿ ಮಾಡ್ತೀವಿ, ಹಾಗೆಲ್ಲ ಬೀದಿಲಿ ಓಡಾಡ್ಬಾರ್ದು. ನೋಡು, ನಾವು ಹುಡುಕ್ತಿದ್ವಿ ತಾನೆ, ಮಗುನ ಹುಡುಕ್ತಿದ್ದೀವಿ. ಕೂಲಾಗಿರೋ. ಹೇಗ್ ಕೂಲಾಗಿರ್ಲಿ? ನನ್ಗೆ ಕೂಲಾಗಿರಕ್ ಆಗ್ತಾ ಇಲ್ಲ. ನನ್ ಮಗು ಸಿಗೋವರೆಗೂ ನಾನು ಕೂಲಾಗಿರಲ್ಲ. ನನ್ ಮಗು ಬೇಕು. ಗಾಯತ್ರಿ, 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 ನೋಡು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ, ಅವ್ರು ಹುಡುಕ್ತಿದ್ದಾರೆ. ಏನು? ನಮ್ ಮಗುನ ಪೊಲೀಸ್ನವ್ರು ಹುಡುಕೊಡ್ತಾರೆ ಅಂತ ಇಷ್ಟ ಆರಾಮಾಗಿ ಬಂದು ಹೇಳ್ತಾ ಇದ್ದೀರಲ್ಲ. ನಮ್ ಮಗುನ ಹುಡುಕೊಡೋ ಹಣೆ ಬರ ಅವ್ರಿಗೇನ್ರಿ ಇದೆ? ಅವರು ಸಂಬಳ ಕೆಲಸ ಮಾಡೋರು. ಇಂಥ 1000 ಕೇಸ್ಗಳು ಸಾಲ್ವ್ ಆಗದೆ ಕೊಳಿತಾ ಬಿದ್ದಿರುತ್ತವೆ. ಕೇಶವ್, ಅದು ನಮ್ ಮಗು, ನಮ್ ಸ್ವಂತದ್ದು. ಅದ್ ನಮ್ಗೆ ಇಂಪಾರ್ಟೆಂಟ್. ಅದನ್ನ ನಾವೇ ಹುಡುಕ್ಬೇಕು. ಕೇಶವ್, ನಡೀರಿ, ನಡೀರಿ, ಹುಡುಕೋಣ. ನನ್ ಕಣ್ಣ ಎಲ್ಲಿ ಕಷ್ಟಪಡ್ತಿದ್ಯಾ? ನನ್ ಕಣ್ಣ ಎಲ್ಲಿದ್ಯಾ? ಸೊಸೆ ಸೊಸೆ